ಎಲ್ರಿಗೂ ನಮಸ್ಕಾರ. ನಾನು ಅಶ್ವಿನಿ ಚಂದ್ರ. ಸ್ಟೂಡೆಂಟ್ಸ್, ಇವತ್ತು ನಾವು ಡಿಸ್ಕಸ್ ಮಾಡ್ಲಿಕ್ಕಿರುವಂತಹ ವಿಷಯ ಯಾವುದು ಅಂತ ಹೇಳಿದ್ರೆ ಎವಲ್ಯೂಷನ್ ಆ್ಯಂಡ್ ಡೆವಲಪ್ಮೆಂಟ್. 3ನೇ ಕಾನ್ಸೆಪ್ಟ್, ಯೂನಿಟ್ 1ನ 3ನೇ ಕಾನ್ಸೆಪ್ಟ್ ಆಗಿರುವಂತಹ ಒಂದು ಡಿಜಿಟಲ್ ಮೀಡಿಯಾ, ಡಿಜಿಟಲ್ ಮಾಧ್ಯಮದ ಒಂದು ಉಗಮ ಮತ್ತು ಬೆಳವಣಿಗೆ. ಸೊ ಇದ್ರ ಬಗ್ಗೆ ನಾವಿವತ್ತು ಡಿಸ್ಕಸ್ ಮಾಡ್ಲಿಕ್ಕಿದ್ದೇವೆ. ಬನ್ನಿ ಒಂದೊಂದಾಗಿ ನೋಡೋಣ. ಇನೋವೇಷನ್ ಆ್ಯಂಡ್ ಡೆವಲಪ್ಮೆಂಟ್. ಸೊ ಇದ್ರ ಬಗ್ಗೆ ನಾವು ನೋಡೋದು ಅಂತ ಹೇಳಿದ್ರೆ ಇದರ ಉಗಮ ಹೇಗಾಯಿತು, ಇದರ ಬೆಳವಣಿಗೆ ಏನಾಯಿತು ಅಂತ ಹೇಳಿ ಇಂಟ್ರಡಕ್ಷನ್ ಪಾರ್ಟ್ ಅಲ್ಲಿ ನಾವು ನೋಡೋದು ಅಂತ ಹೇಳಿದ್ರೆ ಡಿಜಿಟಲ್ ಮೀಡಿಯಾ ಹ್ಯಾಸ್ ಇವಾಲ್ವ್ಡ್ ಓವರ್ ಸೆವೆರಲ್ ಡಿಕೆಟ್ಸ್. ಹಲವಾರು ದಶಕಗಳಿಂದ ಇದರದ ಒಂದು ಎಕ್ಸ್ಪೆರಿಮೆಂಟ್ಸ್ಗಳು ಆಗ್ತಾ ಇದೆ, ಒಂದಷ್ಟು ಪ್ರಯೋಗಗಳು ಆಗ್ತಾ ಇದೆ. ಸೊ ಟ್ರಾನ್ಸ್ಫಾರ್ಮಿಂಗ್ ಫ್ರಮ್ ಬೇಸಿಕ್ ಕಂಪ್ಯೂಟರ್ ಕಮ್ಯುನಿಕೇಶನ್ ಸಿಸ್ಟಮ್ ಟು ಅ ಹೈಲಿ ಇಂಟರಾಕ್ಟಿವ್ ಅಂಡ್ ಗ್ಲೋಬಲ್ ಕಮ್ಯುನಿಕೇಶನ್ ನೆಟ್ವರ್ಕ್. ಸೊ ನಾವು ಯಾವಾಗ ಡಿಜಿಟಲ್ ಮಾರ್ಕೆಟಿಂಗ್ ಅಂತ ಹೇಳಿ ಕ್ಷಮಿಸಿ ನಾವು ಯಾವಾಗ ಡಿಜಿಟಲ್ ಮೀಡಿಯಾ ಅಂತ ಹೇಳಿ ಮಾತಾಡ್ತೇವೋ, ಡಿಜಿಟಲ್ ಮೀಡಿಯಾ ಅಂತ ಹೇಳುವಂಥದ್ದು ಇವತ್ತು ನಿನ್ನೆಯ ಒಂದು ಕಾನ್ಸೆಪ್ಟ್ ಅಲ್ಲ, ಸುಮಾರು ದಶಕಗಳಿಂದ ಈ ಒಂದು ಬೆಳವಣಿಗೆ ಆಗ್ತಾ ಬಂದಿರುವಂಥದ್ದು ಅಂತ ಹೇಳಿ. ಟ್ರಾನ್ಸ್ಫಾರ್ಮಿಂಗ್ ಫ್ರಮ್ ಬೇಸಿಕ್ ಕಂಪ್ಯೂಟರ್ ಕಮ್ಯುನಿಕೇಶನ್ ಸಿಸ್ಟಮ್. ಸಾಮಾನ್ಯವಾಗಿ ಒಂದು ಕಂಪ್ಯೂಟರ್ ಒಂದು ಬರ್ತದಲ್ಲ, ಆ ಕಂಪ್ಯೂಟರ್ ಸಿಸ್ಟಮ್ ಇಂದ ಇವತ್ತಿನ ಒಂದು ಹೈಲಿ ಇಂಟರಾಕ್ಟಿವ್ ಮೋಡ್ ತನಕ, ಅಂದ್ರೆ ಒಬ್ಬರಿಗೊಬ್ರು ಪರಸ್ಪರ ನಾವು ಕಮ್ಯುನಿಕೇಟ್ ಮಾಡಬಹುದು, ಅಲ್ಲಿಯ ತನಕ ಇದರ ಒಂದು ಡೆವಲಪ್ಮೆಂಟ್ ಆಗಿದೆ. ಅದೇ ರೀತಿ ನಾವು ಈ ಒಂದು ಡಿಜಿಟಲ್ ಮಾಧ್ಯಮದ ಮೂಲಕ ಕೇವಲ ಒಂದು ಕಮ್ಯುನಿಕೇಶನ್ ಅನ್ನ ಒಂದು ಊರಿನಿಂದ ಈ ಪಕ್ಕದ ಊರಿಗೆ ಮಾತ್ರ ಅಲ್ಲ, ಪಕ್ಕದ ದೇಶಗಳಿಗೂ ಕೂಡ, ಅಂದ್ರೆ ನಾವು ವಿದೇಶದಲ್ಲಿರುವವರ ಜೊತೆಗೂ ಕೂಡ ಸಂಪರ್ಕವನ್ನು ನಡೆಸಬೇಕು ಅಂತ ಹೇಳಿದ್ರೆ ಡಿಜಿಟಲ್ ಮಾಧ್ಯಮದ ಪಾತ್ರ ತುಂಬಾ ಅಪಾರವಾಗಿದೆ ಅಂತಾನೆ ಹೇಳಬಹುದು. ಸೊ ಇಟ್ ಈಸ್ ಅ ಡೆವಲಪ್ಮೆಂಟ್ ಇಸ್ ಕ್ಲೋಸ್ಲಿ ಲಿಂಕ್ಡ್ ವಿತ್ ಅಡ್ವಾನ್ಸ್ಡ್ ಇನ್ ಕಂಪ್ಯೂಟರ್ ಟೆಕ್ನಾಲಜಿ, ದ ಇಂಟರ್ನೆಟ್ ಅಂಡ್ ಮೊಬೈಲ್ ಕಮ್ಯುನಿಕೇಶನ್. ನಾವು ಡಿಜಿಟಲ್ ಮಾಧ್ಯಮದ ಬಗ್ಗೆ ಮಾತಾಡಬೇಕು ಅಂತ ಹೇಳುವಾಗ 3 ವಿಷಯಗಳನ್ನ ನಾವು ನೆನಪಿನಲ್ಲಿ ಇಡಬೇಕು. ಡಿಜಿಟಲ್ ಮಾಧ್ಯಮ ಅಂತ ಹೇಳುವಂಥದ್ದು ಕ್ಲೋಸ್ ಆಗಿ ಲಿಂಕ್ ಆಗಿರುವಂಥದ್ದು 3 ವಿಷಯಗಳ ಮೇಲೆ. ಅದು ಯಾವ್ದು ಅಂತ ಹೇಳಿದ್ರೆ ಅದೊಂದು ಕಂಪ್ಯೂಟರ್ ಟೆಕ್ನಾಲಜಿ ಆಗಿರ್ಬೋದು, ಇಂಟರ್ನೆಟ್ ಅಂತರ್ಜಾಲ ಆಗಿರ್ಬೋದು, ಅದೇ ರೀತಿ ಮೊಬೈಲ್ ಕಮ್ಯುನಿಕೇಶನ್ ಆಗಿರ್ಬೋದು. ಸೊ ಕಂಪ್ಯೂಟರ್ ಟೆಕ್ನಾಲಜಿ ಇದ್ರೆ ಮಾತ್ರ ನಮಗೊಂದು ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಅದರ ಜೊತೆಗೆ ನಮಗೊಂದು ಇಂಟರ್ನೆಟ್ ಕನೆಕ್ಷನ್ ಕೂಡ ಬೇಕಾಗ್ತದೆ. ಅದೇ ರೀತಿ ಮೊಬೈಲ್ ಕಮ್ಯುನಿಕೇಶನ್ ಕೂಡ ಬೇಕಾಗ್ತದೆ. ಒಂದು ಸ್ಥಳದಿಂದ ಇನ್ನೊಂದು ಸ್ಥಳಕ್ಕೆ ಸಂಚಾರಿ ಸಂವಹನವಾಗಿಯೂ ಕೂಡ ನಾವು ಅದನ್ನ ಬಳಸ್ತೇವೆ ಅಂತ ಹೇಳುವಂಥದ್ದು. ಇದರ ಉಗಮ ಮತ್ತು ಬೆಳವಣಿಗೆಯನ್ನು ನಾವು ಹಂತವಾಗಿ ನಾವು ತಿಳ್ಕೊಳ್ಳೋಣ. ಮೊದಲನೇ ಹಂತ ಏನು ಅಂತ ಹೇಳಿದ್ರೆ ಒಂದು ಅಂತರ್ಜಾಲದ ಒಂದು ಪರಿಚಯ, ಅಂದ್ರೆ ಇಂಟ್ರಡಕ್ಷನ್ ಟು ಇಂಟರ್ನೆಟ್. ಇದು ಫೇಸ್ 1, ಹಂತ 1ರಲ್ಲಿ ನಡೀತದೆ. ಇದು ಪ್ರಾರಂಭವಾಗಿರುವಂತದ್ದು 1990ರ ಒಂದು ಸಮಯದಲ್ಲಿ. ಸೊ ಮೊದಲಿಗೆ ಏನಾಗುತ್ತೆ ಅಂತ ಹೇಳಿದ್ರೆ ಇಂಟರ್ನೆಟ್ ಸರ್ವಿಸಸ್ ವೇರ್ ಅಫಿಷಿಯಲಿ ಲಾಂಚ್ಡ್ ಇನ್ ಇಂಡಿಯಾ ಇನ್ 1995, ಅಂದ್ರೆ 1990ರ ಮಧ್ಯದ ಭಾಗ ಅಂತ ಹೇಳಿ 1995ರಲ್ಲಿ ಭಾರತದಲ್ಲಿ ಮೊದಲ ಬಾರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಇಂಟರ್ನೆಟ್ ಎನ್ನುವಂಥದ್ದು ಅಥವಾ ಅಂತರ್ಜಾಲ ಹೇಳುವಂಥದ್ದು ಉಗಮ ಆಗ್ತದೆ. ಭಾರತದಲ್ಲಿ 1995ರಲ್ಲಿ ಇಂಟರ್ನೆಟ್ ಸರ್ವಿಸಸ್ಗಳು ಅಫಿಷಿಯಲಿ ಅಧಿಕೃತವಾಗಿ ಪ್ರಾರಂಭಗೊಳ್ತದೆ. ಸೊ ಈ ಒಂದು ಇಂಟರ್ನೆಟ್ ಸೇವೆ, ಅಂತರ್ಜಾಲ ಸೇವೆಯನ್ನ ಭಾರತದಲ್ಲಿ ಲಾಂಚ್ ಮಾಡಿರುವಂತದ್ದು ಯಾರು ಅಂತ ಹೇಳಿದ್ರೆ VSNL ಅಂತ ಹೇಳುವಂಥದ್ದು, ಅಂದ್ರೆ ವಿದೇಶ್ ಸಂಚಾರ್ ನಿಗಮ್ ಲಿಮಿಟೆಡ್ ಹೇಳುವಂತಹ ಒಂದು ಸಂಸ್ಥೆ. VSNL ಹೇಳುವಂತಹ ಸಂಸ್ಥೆ ಭಾರತದಲ್ಲಿ ಪ್ರಪ್ರಥಮ ಬಾರಿಗೆ ಅಧಿಕೃತವಾಗಿ ಅಂತರ್ಜಾಲ ಸೇವೆಯನ್ನ ನೀಡಿತು. ಸೊ ಅರ್ಲಿ ಯೂಸರ್ಸ್ ಇನ್ಕ್ಲೂಡ್, ಮೊದಲು ಯಾರ್ಯಾರು ಇದನ್ನ ಬಳಕೆ ಮಾಡ್ತಾ ಇದ್ರು ಅಂತ ಹೇಳುವಂಥದ್ದನ್ನ ನೋಡೋಣ. ಮೊದಲಿಗೆ ಅಂದ್ರೆ ಇನಿಷಿಯಲ್ ಡೇಸ್ ಅಲ್ಲಿ ಯಾವಾಗ ಇಂಟ್ರಡಕ್ಷನ್ ಮಾಡಿದ್ರಲ್ವಾ, ಯಾವಾಗ ಒಂದು ಇಂಟರ್ನೆಟ್ ಅನ್ನ ಪರಿಚಯಿಸಿದ್ರು, ಆ ಟೈಮಲ್ಲಿ ಯಾರ್ಯಾರು ಇಂಟರ್ನೆಟ್ ಅನ್ನ ಬಳಕೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಒಂದು ಗವರ್ಮೆಂಟ್ ಇನ್ಸ್ಟಿಟ್ಯೂಷನ್, ಸರ್ಕಾರಿ ಕಚೇರಿಗಳಲ್ಲಿ ಇಂಟರ್ನೆಟ್ ಅನ್ನ ಬಳಕೆ ಮಾಡ್ತಾ ಇದ್ರು. ಅದೇ ರೀತಿ ಶೈಕ್ಷಣಿಕ ಕಚೇರಿಗಳಲ್ಲಿ ಅಥವಾ ಶೈಕ್ಷಣಿಕ ಒಂದು ಸಂಸ್ಥೆಗಳಲ್ಲಿಯೂ ಕೂಡ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ಅನ್ನ ಬಳಕೆ ಮಾಡ್ತಿದ್ರು. ಅದೇ ರೀತಿ ಬಿಸ್ನೆಸ್ ಉದ್ದೇಶಕ್ಕೋಸ್ಕರ, ವ್ಯಾಪಾರ ವಹಿವಾಟಿನ ಉದ್ದೇಶಕ್ಕೋಸ್ಕರ, ಅಂದ್ರೆ ಟ್ರೇಡಿಂಗ್ ಆಗಿರ್ಬೋದು ಅಥವಾ ಶೇರ್ಸ್ ಆಗಿರ್ಬೋದು, ಅಲ್ಲಿ ಈ ಒಂದು 3 ಕ್ಷೇತ್ರದಲ್ಲಿ ಸಾಮಾನ್ಯವಾಗಿ ಮೊದಲ ದಿನಗಳಲ್ಲಿ ಇಂಟರ್ನೆಟ್ ಅನ್ನ ಬಳಕೆ ಮಾಡ್ತಾ ಇದ್ರು. ಇನ್ನು ಇದರ ಗುಣಲಕ್ಷಣಗಳು ಹೇಗಿತ್ತು ಆ ಸಮಯದಲ್ಲಿ ಅಂತ ಹೇಳಿದ್ರೆ ಸ್ಲೋ ಡಯಲ್-ಅಪ್ ಕನೆಕ್ಷನ್ಸ್ಗಳು. ಡಯಲ್-ಅಪ್ ಕನೆಕ್ಷನ್ಸ್ಗಳು ತುಂಬಾ ಸ್ಲೋ ಆಗಿತ್ತು. ಈಗ ಏನು 5G ಅನ್ನ ಬಳಕೆ ಮಾಡ್ತಾ ಇದ್ದೇವೋ ಆ ತರ 5G ನೆಟ್ವರ್ಕ್ಗಳಿರಲಿಲ್ಲ. ತುಂಬಾನೇ ನಿಧಾನಗತಿಯಲ್ಲಿ ನಡೀತಾ ಇತ್ತು. ಲಿಮಿಟೆಡ್ ಕಾಂಟೆಂಟ್ ಅವೈಲೇಬಲ್. ಸೊ ಕಂಟೆಂಟ್ಗಳು ಕೂಡ ತುಂಬಾ, ಈಗ ನಮಗೆ ಯಾವುದೇ ಒಂದು ವಿಷಯ ಬೇಕು ಅಂತ ಹೇಳಿದ್ರೆ ನಾವು ಇಮಿಡಿಯೇಟ್ ಆಗಿ ಚಾಟ್ ಜಿಪಿಟಿಗಾಗಿರ್ಲಿ, ಮೇಟಾ ಆಗಿರ್ಲಿ ಅಥವಾ ಜೆಮಿನಿ ಆಗಿರ್ಲಿ ಅಲ್ಲಿ ನಾವು ಹುಡುಕ್ತೇವೆ. ಆದ್ರೆ ಇಲ್ಲಿ ಹಾಗೆಲ್ಲ ಒಂದಷ್ಟು ಲಿಮಿಟೆಡ್ ಕಾಂಟೆಂಟ್ಗಳು ಮಾತ್ರ ನಮಗೆ ಲಭ್ಯವಿರ್ತಿತ್ತು. ಆದ್ರೆ ಈಗ ನಾವು ಪ್ರತಿಯೊಂದನ್ನು ಕೂಡ
ಚಾಟ್ ಜಿಪಿಟಿಗೆ ಹಾಕಿದ್ರೆ ಸಿಗ್ತಲ್ಲ ಅಷ್ಟು ಫಾಸ್ಟ್ ಇರ್ಲಿಲ್ಲ. ಅದ್ರ ಜೊತೆಗೆ ಅಷ್ಟು ಇನ್ಫಾರ್ಮೇಷನ್ಸ್‌ಗಳು ಸಿಗ್ತಿರ್ಲಿಲ್ಲ. ಸೊ ಎಷ್ಟು ಬೇಕು ಅಷ್ಟೇ ವಿಷಯಗಳನ್ನ ಕೊಡ್ತಾ ಇದ್ರು. ಲಿಮಿಟೆಡ್ ಆಗಿತ್ತು ಮಾಹಿತಿಯ ಒಂದು ಮಾಹಿತಿ ದೊರಕುವಂತ ಒಂದು ಸೌಲಭ್ಯ ಅಷ್ಟರ ಮಟ್ಟಿಗೇನು ಇರ್ಲಿಲ್ಲ. ಅದ್ರ ಜೊತೆಗೆ ಮಿನಿಮಲ್ ಪಬ್ಲಿಕ್ ಪಾರ್ಟಿಸಿಪೇಷನ್. ಸೊ ನಾವು ಏನಿಲ್ಲಿ 3 ವಿಷಯಗಳನ್ನ ಮಾತಾಡಿದ್ವಿ. ಗವರ್ನ್ಮೆಂಟ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಆಗಿರ್ಬೋದು, ಬಿಸಿನೆಸ್‌ಗಳಾಗಿರ್ಬೋದು. ಸೊ ಒಂದು ವೆಲ್ ಟು ಡೂ ಕ್ಯಾಟಗರಿಯಲ್ಲಿ ಬರುವಂತಹ ವ್ಯಕ್ತಿಗಳು ಸಾಮಾನ್ಯವಾಗಿ ಇದನ್ನ ಬಳಕೆ ಮಾಡ್ತಾ ಇದ್ರು. ಆದ್ರೆ ಜನಸಾಮಾನ್ಯರು ಇದನ್ನ ಬಹಳ ಕಮ್ಮಿಯಾಗಿ ಇದರ ಒಂದು ಬಳಕೆಯನ್ನ ಡಿಜಿಟಲ್ ಮಾಧ್ಯಮದ 2ನೇ ಹಂತದ ಬಗ್ಗೆ ನಾವು ಮಾತಾಡ್ಬೇಕು ಅಂತ ಹೇಳಿದ್ರೆ, ಅದು ಅರ್ಲಿ ಡಿಜಿಟಲ್ ಎಕ್ಸ್‌ಪಾನ್ಷನ್ ಆಗಿರುವಂತದ್ದು. ಅಂದ್ರೆ ಆರಂಭಿಕ ಹಂತದಲ್ಲಿ ಒಂದು ಡಿಜಿಟಲ್ ಮಾಧ್ಯಮದ ವಿಸ್ತರಣೆ. ಸೊ ಇದು ಆಗಿರುವಂತದ್ದು 2000ದಿಂದ 2010. ಸೊ ಈ ಒಂದು ದಶಕದಲ್ಲಿ ಏನಾಯ್ತು ಅಂತ ಹೇಳುವಂತದ್ದನ್ನ ನೋಡುವ. ಸೊ ಈ ಒಂದು ಹಂತದಲ್ಲಿ ಗ್ರೋತ್ ಆಫ್ ಇಂಟರ್ನೆಟ್ ಯೂಸರ್ಸ್ ಇನ್ ಅರ್ಬನ್ ಏರಿಯಾಸ್. ಸಾಮಾನ್ಯವಾಗಿ ಮೊದಲಿಗೆ ಇಂಟರ್ನೆಟ್ ಅನ್ನ ಬಳಕೆ ಮಾಡುವಂತಹ ಒಂದು ಬಳಕೆದಾರರು ಯಾರಾಗಿದ್ರು ಅಂತ ಹೇಳಿದ್ರೆ ಅರ್ಬನ್ ಏರಿಯಾ ಅಂದ್ರೆ ನಗರದಲ್ಲಿ ವಾಸಿಸುವಂತಹ ನಗರ ಪ್ರದೇಶದಲ್ಲಿ ವಾಸಿಸುವಂತಹ ಜನರು. ಸೊ ಇವರಿಗೆ ಈ ಒಂದು ಇಂಟರ್ನೆಟ್‌ಗಳು ಲಭ್ಯವಿತ್ತು ಮೊದಲನ ದಿನಗಳಲ್ಲಿ. ಇವಾಗ್ಲೂ ಕೂಡ ನಾವು ನೋಡುದು ಅಂತ ಹೇಳಿದ್ರೆ ಸ್ವಲ್ಪ ಇಂಟೀರಿಯರ್ ಪ್ಲೇಸಸ್‌ಗಳಿಗೆ ಹೋದ್ರೆ ನಮ್ಗೆ ಸರಿಯಾಗಿರುವಂತಹ ರೀತಿಯಲ್ಲಿ ನೆಟ್‌ವರ್ಕ್‌ಗಳು ಸಿಗದೇ ಇರುವಂತದ್ದು. ಯಾಕಂತ ಹೇಳಿದ್ರೆ ಅಲ್ಲಿ ಇನ್ನೂ ಕೂಡ ಡೆವಲಪ್‌ಮೆಂಟ್ ಆಗ್ತಾ ಇದೆ. ಓಕೆ. ಸೊ ಎಮರ್ಜೆನ್ಸ್ ಆಫ್ ಇಂಡಿಯನ್ ವೆಬ್‌ಸೈಟ್ಸ್ ಅಂಡ್ ಪೋರ್ಟಲ್. ಸೊ ಇದೇ ಸಮಯದಲ್ಲಿ 2000 ಮತ್ತೆ 2010ರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಒಂದಷ್ಟು ವೆಬ್‌ಸೈಟ್ಸ್‌ಗಳು, ಒಂದಷ್ಟು ವೆಬ್ ಪೋರ್ಟಲ್ಸ್‌ಗಳು ಪ್ರಾರಂಭವಾಗ್ತವೆ. ನಾವೀಗ ದಕ್ಷಿಣ ಕನ್ನಡದ್ದು ಒಂದು ವೆಬ್ ಪೋರ್ಟಲ್ ಅಂತ ಹೇಳಿ ನೋಡಿದ್ರೆ, ಡೈಜಿ ವರ್ಲ್ಡ್ ಅದರ ಒಂದು 25ನೇ ವಾರ್ಷಿಕೋತ್ಸವವನ್ನ ರೀಸೆಂಟ್ ಆಗಿ ಆಚರಣೆ ಮಾಡಿತ್ತು. ಅಂದ್ರೆ ಸಾಮಾನ್ಯವಾಗಿ 2000ದಿಂದ 2010ರ ದಶಕದಲ್ಲಿ ಇದು ಕೂಡ ಒಂದು ಅಂತ ಹೇಳಿ ನಾವು ಇಲ್ಲಿ ಸೇರಿಸಬಹುದು. ಡೈಜಿ ವರ್ಲ್ಡ್ ಅನ್ನು ಕೂಡ ನಾವು ಇದರಲ್ಲಿ ಸೇರಿಸಬಹುದು. 2026ರಲ್ಲಿ 25ನೇ ವರ್ಷವನ್ನ ಇದು ಆ ಕಂಪ್ಲೀಟ್ ಮಾಡಿತು ಅಂತ ಹೇಳಿ. ಸೊ ನಾವಿಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಗಳನ್ನ ನೋಡೋದಾದ್ರೆ ಇಂಡಿಯನ್ ವೆಬ್‌ಸೈಟ್ಸ್‌ಗಳು ಅಥವಾ ಇಂಡಿಯನ್ ಪೋರ್ಟಲ್ಸ್‌ಗಳು ಯಾವುದು ಅಂತ ಹೇಳಿದ್ರೆ ರೆಡ್ಡಿಫ್. ಮೊದಲು ಈಗ ನಾವು ಜಿಮೇಲ್, ಇಮೇಲ್ ಇದು ಒನ್ ಆಫ್ ದಿ ಇದು ರೆಡ್ಡಿಫ್ ಅಂತ ಹೇಳಿ. ರೆಡಿಫ್ ಮೇಲ್ ಅಂತ ಹೇಳಿ ಒಂದು ಸಾಫ್ಟ್‌ವೇರ್ ಇತ್ತು, ಒಂದು ವೆಬ್ ಪೋರ್ಟಲ್ ಇತ್ತು. ಅದ್ರ ಮೂಲಕ ನಾವು ಏನ್ ಮಾಡ್ಬೋದಿತ್ತು ಅಂತ ಹೇಳಿದ್ರೆ ನಮ್ಮ ಒಂದು ಇಮೇಲ್‌ಗಳನ್ನ ಕ್ರಿಯೇಟ್ ಮಾಡ್ಬೋದಿತ್ತು. ಅದೇ ರೀತಿ ಇಂಡಿಯನ್ ಟೈಮ್ಸ್ ಈ ಒಂದು ಸಂದರ್ಭದಲ್ಲಿ 2000 ಮತ್ತೆ 2010 ಅಂದ್ರೆ 2ನೇ ಹಂತದಲ್ಲಿ ಏನೇನಾಯ್ತು ಅಂತ ಹೇಳಿದ್ರೆ ರೈಸ್ ಆಫ್ ಯಾವ್ದ್ಯಾವ್ದು ಉಗಮ ಆಯ್ತು ಅಂತ ಹೇಳಿದ್ರೆ ಇಮೇಲ್ ಕಮ್ಯುನಿಕೇಶನ್ ಪ್ರಾರಂಭ ಆಗ್ತದೆ. ಓಕೆ. ಸೊ ಇಮೇಲ್ ಐಡಿಯನ್ನ ಕ್ರಿಯೇಟ್ ಮಾಡುವಂತದ್ದು. ಸಾಧ್ಯವಾದ್ರೆ ನಾನು ಇಲ್ಲೊಂದು ನಿಮ್ಗೆ ಲಿಂಕ್ ಕೊಡ್ತೇನೆ. ಈ ಒಂದು ಲಿಂಕ್ ಅಲ್ಲಿ ಒಂದು ಇಂಟರ್ವ್ಯೂ ಇದೆ ಏನು ಅಂತ ಹೇಳಿದ್ರೆ ಅದೇ ಡೈಜಿ ವರ್ಲ್ಡ್‌ನ ಫೌಂಡರ್ ಆಗಿರುವಂತಹ ಆ ನಂದಲಿಕೆ ಅವರು ಒಂದು ಮಾತನ್ನ ಹೇಳ್ತಾರೆ ಏನು ಅಂತ ಹೇಳಿದ್ರೆ, ಅ ಅವರು ದುಬೈಯಲ್ಲಿ ಇರ್ಬೇಕಾದ್ರೆ ಅವರ ಒಬ್ರು ಫ್ರೆಂಡ್ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಒಂದು ಇಮೇಲ್ ಐಡಿ ಕ್ರಿಯೇಟ್ ಮಾಡು ಅಂತ ಹೇಳಿ. ಸೊ ಹಾಗಾಗಿ ಅವರು ಇಮೇಲ್ ಐಡಿ ಕ್ರಿಯೇಟ್ ಮಾಡ್ತಾರೆ. ಇದು ಕೂಡ ಆರಂಭಿಕ ಹಂತದಲ್ಲಿ ಅಂದ್ರೆ ಇಂಟರ್ನೆಟ್ ಭಾರತದಲ್ಲಿ ಬಂದ 2ನೇ ಹಂತದಲ್ಲಿ. ಸೊ ಇಮೇಲ್ ಕಮ್ಯುನಿಕೇಷನ್ ಸಾಮಾನ್ಯವಾಗಿ ಜನರು ಅಂದ್ರೆ ಡಿಜಿಟಲ್ ಬಳಕೆದಾರರು ಇದನ್ನ ಶುರು ಮಾಡ್ತಾರೆ. ಅದೇ ರೀತಿ ಆನ್‌ಲೈನ್ ನ್ಯೂಸ್ ಪೋರ್ಟಲ್‌ಗಳು ಕೂಡ ಪ್ರಾರಂಭವಾಗ್ತದೆ. ಅದ್ರ ಜೊತೆಗೆ ಬ್ಲಾಗಿಂಗ್ ಕಲ್ಚರ್ ಒಂದಷ್ಟು ವಿಷಯಗಳನ್ನ ನಮ್ಮದೇ ಆದಂತಹ ಒಂದು ವೆಬ್‌ಸೈಟ್ ಮೂಲಕ ಆಗಿರ್ಬೋದು ಅಥವಾ ಬ್ಲಾಗಿನ ಮೂಲಕ ಆಗಿರ್ಬೋದು. ಅದ್ರ ಮೂಲಕ ನಾವು ಒಂದು ಕಾಂಟೆಂಟ್ ಅನ್ನ ಕ್ರಿಯೇಟ್ ಮಾಡುವುದು. ಸೊ ಕಾಂಟೆಂಟ್ ಕ್ರಿಯೇಷನ್ ನಿನ್ನೆ ಇವತ್ತಿನ ಕಾನ್ಸೆಪ್ಟ್ ಅಲ್ಲ. ಯಾವಾಗ ಇಂಟರ್ನೆಟ್ ಶುರುವಾಯಿತು ಆಗದಿಂದವೂ ಕೂಡ ಕಾಂಟೆಂಟ್ ಕ್ರಿಯೇಷನ್ ಹೇಳುವಂಥದ್ದು ಇದೆ. ಇದರ ಪರಿಣಾಮ ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಬಿಗಿನಿಂಗ್ ಆಫ್ ಆನ್‌ಲೈನ್ ಜರ್ನಲಿಸಂ ಇನ್ ಇಂಡಿಯಾ. ಸೊ ನವ ಮಾಧ್ಯಮಗಳಲ್ಲಿ ಈ ಒಂದು ಪತ್ರಿಕೋದ್ಯಮ ಹೇಳುವಂಥದ್ದು ಪ್ರಾರಂಭವಾಗ್ತದೆ. ನಾನು ನಿಮಗೆ ಈಗಾಗಲೇ ಒಂದು ಆಹ್, ಆಹ್, ಎಕ್ಸಾಂಪಲ್ ಅನ್ನು ಕೊಟ್ಟಿದ್ದೇನು ಅಂತ ಹೇಳಿದ್ರೆ ಡೈಜಿ ವರ್ಲ್ಡ್. ಈಗ ಡೈಜಿ ವರ್ಲ್ಡ್ ಟಿವಿ ಇದೆ. ಇದಕ್ಕಿಂತ ಮೊದಲು ಅವರು ವೆಬ್‌ಸೈಟ್ ಅಲ್ಲಿ ಒಂದು ಕಾಂಟೆಂಟ್ ಅನ್ನ ಹಾಕ್ತಾ ಇದ್ರು. ಒಂದು ನ್ಯೂಸ್‌ಗಳನ್ನ ಹಾಕ್ತಾ ಇದ್ರು ಅಂತ ಹೇಳುವಂಥದ್ದು. ಅದೇ ರೀತಿ ನ್ಯೂಸ್ ಪೇಪರ್ ಸ್ಟಾರ್ಟೆಡ್ ಲಾಂಚಿಂಗ್ ಡಿಜಿಟಲ್ ಎಡಿಷನ್ಸ್. ಸೊ ಈ ಒಂದು 2ನೇ ಹಂತದಲ್ಲಿ ಈ ಟ್ರೆಡಿಷನಲ್ ಮೀಡಿಯಾದ ನ್ಯೂಸ್ ಪೇಪರ್ಸ್‌ಗಳೇನಿದೆ ಅವುಗಳು ಕೂಡ ಡಿಜಿಟಲ್ ಕಾಂಟೆಂಟ್ ಅಥವಾ ಡಿಜಿಟಲ್ ಎಡಿಷನ್ಸ್‌ಗಳನ್ನ ಅಂದ್ರೆ ನಾವು ಸಾಮಾನ್ಯವಾಗಿ ಪೇಪರ್ ಅಂತ ಏನ್ ಕರಿತೇವೆ. ಪಿಡಿಎಫ್ ಫಾರ್ಮ್ ಅಲ್ಲಿ ನಮ್ಮ ನ್ಯೂಸ್ ಪೇಪರ್ಸ್‌ಗಳನ್ನ ಅಪ್‌ಲೋಡ್ ಮಾಡುವಂತಹ ಒಂದು ಅವಕಾಶ ಕೂಡ ಈ ಒಂದು ನ್ಯೂಸ್ ಪೇಪರ್ಸ್‌ಗಳಿಗೆ ಸಿಕ್ಕಿತ್ತು. ಸೊ ನ್ಯೂಸ್ ಪೇಪರ್‌ಗಳು ಸಾಮಾನ್ಯವಾಗಿ ಟ್ರೆಡಿಷನಲ್ ಮೀಡಿಯಾದಲ್ಲಿ ಬರ್ತದೆ. ಇವುಗಳು ತಮ್ಮ ಕಾಂಟೆಂಟ್ಸ್ ಅಥವಾ ಎಡಿಷನ್ಸ್‌ಗಳನ್ನ ಅಂತರ್ಜಾಲದ ಮೂಲಕ ಜನರಿಗೆ ತಲುಪಿಸ್ತಾ ಇದ್ರು. ಅದೇ ರಾತ್ರಿ ನಾವು ಮುಂದಿನ ಫೇಸಿಗೆ ಹೋಗುದು ಅಂತ ಹೇಳಿದ್ರೆ ಮುಂದಿನ ಹಂತ 4ನೇ ಹಂತ ಮೊಬೈಲ್ ಇಂಟರ್ನೆಟ್ ರೆವಲ್ಯೂಷನ್ 2016 ಆನ್ವರ್ಡ್ಸ್. ಏನಾಗ್ತದೆ ಅಂತ ಹೇಳಿದ್ರೆ 2016ರ ನಂತರ ಏನಾಗ್ತದೆ ಅಂತ ಹೇಳಿದ್ರೆ ಒಂದು ಅಂತರ್ಜಾಲದಲ್ಲಿ ಒಂದು ಕ್ರಾಂತಿಕಾರಿಕ ಬೆಳವಣಿಗೆ ಏನಾಗ್ತದೆ ಅಂತ ಹೇಳಿದ್ರೆ
ಮೊಬೈಲ್ ಮೂಲಕ ಇಂಟರ್ನೆಟ್ ಅನ್ನ ಶೇರ್ ಮಾಡುವಂತದ್ದು. ಎಸ್. ಸೊ ಇಲ್ಲಿ ನಿಮ್ಮ ಈ ಒಂದು ಅನ್ಲಿಮಿಟೆಡ್ ಡೇಟಾಗಳಾಗಿರ್ಬೋದು ಅಥವಾ ಮೊಬೈಲ್ ಡೇಟಾದಿಂದ ಹಾಟ್‌ಸ್ಪಾಟ್ ಅನ್ನ ಕನೆಕ್ಟ್ ಮಾಡಿ ನಾವು 4, 5 ಡಿವೈಸಸ್‌ಗಳಿಗೆ ಕನೆಕ್ಟ್ ಮಾಡುವಂತದ್ದು ಪ್ರಾರಂಭವಾಗುವುದು. ಇದು 2016ರ ನಂತರ ಆಗಿರುವಂತಹ ಒಂದು ಬೆಳವಣಿಗೆ. ಅಂದ್ರೆ ಇದು 4ನೇ ಹಂತದಲ್ಲಿ ಆಗಿರುವಂತದ್ದು. ಸೊ ಮೇಜರ್ ಟರ್ನಿಂಗ್ ಪಾಯಿಂಟ್ ಅಂತಾನೂ ಕೂಡ ಹೇಳ್ಬೋದು. ಇದು ಒಂದು ಬಹುದೊಡ್ಡ ಮಟ್ಟದ ಒಂದು ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ 2016ರ ಹೊತ್ತಿಗೆ ಒಂದು ಹೊಸ ಒಂದು ಸಿಮ್ ಕಂಪನಿ ರಿಲಯನ್ಸ್ ಜಿಯೋ ಅವರದ್ದು ಇಂಟ್ರೊಡಕ್ಷನ್ ಆಗ್ತದೆ. ಸೊ ರಿಲಯನ್ಸ್ ಜಿಯೋ ಯಾವಾಗ ಮಾರ್ಕೆಟ್‌ಗೆ ಬರ್ತದೋ ಆಗ ಅನ್ಲಿಮಿಟೆಡ್ ಇಂಟರ್ನೆಟ್ ಸರ್ವಿಸಸ್‌ಗಳು ಅಥವಾ ₹1ಗೆ ಇಂಟರ್ನೆಟ್ ಸರ್ವಿಸಸ್‌ಗಳನ್ನ ಕೊಡುವಂತಹ ಒಂದು ಯೋಜನೆಗಳನ್ನ ಕೂಡ ಮಾಡುವಂತದ್ದು. ಸೊ ಸಾಮಾನ್ಯವಾಗಿ ಹೆಚ್ಚಿನ ಜನರು ರಿಲಯನ್ಸ್ ಜಿಯೋ ಅನ್ನ ತಮ್ಮ ಕನೆಕ್ಟಿವಿಟಿಯಾಗಿ ತಗೊಳ್ಳಿಕ್ಕೆ ಪ್ರಾರಂಭ ಮಾಡ್ತಾರೆ. ಇದರಿಂದ ಒಂದಷ್ಟು ಬದಲಾವಣೆಗಳುಗೊಳ್ತದೆ. ಅಫೋರ್ಡೆಬಲ್ ಡೇಟಾ ಪ್ಲಾನ್ಸ್‌ಗಳು. ಅಂದ್ರೆ ಎಲ್ಲರಿಗೂ ಕೂಡ ಅಫೋರ್ಡೆಬಲ್ ಆಗುವಂತಹ ರೀತಿಯಲ್ಲಿ ಡೇಟಾ ಪ್ಲಾನ್ಸ್‌ಗಳನ್ನ ಮಾಡುವಂಥದ್ದು. ಅದೇ ನಾನು ಹೇಳಿದ ಹಾಗೆ ಅನ್ಲಿಮಿಟೆಡ್ ಇಂಟರ್ನೆಟ್‌ಗಳಾಗಿರ್ಬೋದು, ಅಂದ್ರೆ ಪ್ರತಿದಿನ 1 ಜಿಬಿ ಇಂಟರ್ನೆಟ್‌ಗಳನ್ನ ಕೊಡುವಂತದ್ದು ಆಗಿರ್ಬೋದು, ಆ ತರ. ಮ್ಯಾಸಿವ್ ಇನ್ಕ್ರೀಸ್ ಇನ್ ಇಂಟರ್ನೆಟ್ ಯೂಸಿಂಗ್. ಈ ಸಂದರ್ಭದಲ್ಲಿ ಏನಾಯ್ತು ಅಂತ ಹೇಳಿದ್ರೆ ಹೆಚ್ಚಿನ ಜನರು ಇಂಟರ್ನೆಟ್ ಅನ್ನ ಬಳಕೆ ಮಾಡಲು ಪ್ರಾರಂಭಿಸ್ತಾರೆ. ಅದೇ ರೀತಿ ಗ್ರೋತ್ ಇನ್ ರೂರಲ್ ಕನೆಕ್ಟಿವಿಟಿ. ಕೇವಲ ಅರ್ಬನ್ ಏರಿಯಾಗಳಲ್ಲಿ, ನಗರ ಪ್ರದೇಶಗಳಿಗೆ ಮಾತ್ರವಲ್ಲ, ಗ್ರಾಮೀಣ ಪ್ರದೇಶಗಳಲ್ಲಿಯೂ ಕೂಡ ಒಂದಷ್ಟು ಕನೆಕ್ಟಿವಿಟಿಯ ಒಂದು ಬೆಳವಣಿಗೆ ಆಗ್ತದೆ. ಇಂಟರ್ನೆಟ್ ಬಳಕೆ ಗ್ರಾಮೀಣ ಪ್ರದೇಶದಲ್ಲೂ ಕೂಡ ಆಗ್ಲಿಕ್ಕೆ ಶುರುವಾಗ್ತದೆ. ಅಲ್ಲಲ್ಲಿ ಟವರ್ಸ್‌ಗಳನ್ನ ಪ್ರಾರಂಭ ಮಾಡಿ ಇಂಟರ್ನೆಟ್ ಬಳಕೆದಾರರ ಸಂಖ್ಯೆಯನ್ನ ಕೂಡ ಹೆಚ್ಚಿಸುವಂತದ್ದು. ಅದೇ ರೀತಿ ಒಂದಷ್ಟು ಮೆಸೇಜಿಂಗ್, ಅದೇ ರೀತಿ ಒಂದಷ್ಟು ಅಪ್ಲಿಕೇಶನ್‌ಗಳ ಒಂದು ಪರಿಚಯ ಕೂಡ ಆಗ್ತದೆ. ವಾಟ್ಸಪ್ ಭಾರತದಲ್ಲಿ ಮೊದಲೇ ಬಂದಿತ್ತು. ಆದ್ರೆ 2016ರ ಮಟ್ಟಿಗೆ ಶೇಕಡ 90ಕ್ಕಿಂತ ಹೆಚ್ಚಿನ ಜನರು ವಾಟ್ಸಪ್‌ಗಳನ್ನ ಬಳಕೆ ಮಾಡ್ಲಿಕ್ಕೆ ಪ್ರಾರಂಭಿಸ್ತಾರೆ. ಯಾಕಂತ ಹೇಳಿದ್ರೆ ಅಲ್ಲಿ ಮೊಬೈಲ್ ಫೋನ್ ಅನ್ನ ಬಳಕೆ ಮಾಡುವವರ ಸಂಖ್ಯೆಯು ಕೂಡ ಜಾಸ್ತಿ ಆಗ್ತದೆ. ಆಂಡ್ರಾಯ್ಡ್ ಫೋನ್ಸ್‌ಗಳು ಬರುವಂತದ್ದು ಅಥವಾ ಸ್ಮಾರ್ಟ್ ಫೋನ್ಸ್‌ಗಳನ್ನ ಇಂಟ್ರೊಡ್ಯೂಸ್ ಮಾಡಿರುವಂತದ್ದು ಇದೇ ಹಂತದಲ್ಲಿ. ಈಗ ನಾವು ಅಪ್ಲಿಕೇಶನ್ಸ್ ಮೂಲಕ ನೋಡುದು ಅಂತ ಹೇಳಿದ್ರೆ ವಾಟ್ಸಪ್. ಸೊ ವಾಟ್ಸಪ್ ಅನ್ನ ಈಗ 10 ವರ್ಷಗಳ ಮುಂಚೆ ನೋಡುದಾದ್ರೆ ಕೇವಲ ಕೆಲವೇ ಜನರು ಅಥವಾ ಯುವ ಜನರು ಒಂದು ವಾಟ್ಸಪ್ ಅನ್ನ ಯೂಸ್ ಮಾಡ್ತಾ ಇದ್ರು. ಈಗ ನೀವು ನಿಮ್ಮ ಪೇರೆಂಟ್ಸ್‌ಗಳು ಕೂಡ ವಾಟ್ಸಪ್ ಅನ್ನ ಯೂಸ್ ಮಾಡ್ತಾರೆ ಅಥವಾ ನಿಮ್ಮ ಅಜ್ಜಂದಿರು ಕೂಡ ವಾಟ್ಸಪ್ ಅನ್ನ ಯೂಸ್ ಮಾಡ್ತಾರೆ. ಯಾಕಂತ ಹೇಳಿದ್ರೆ ಮೊದಲಿನ 10 ವರ್ಷದ ಹಿಂದೆ ನಾವು ನೋಡುದಾದ್ರೆ ಈಗ ನಮ್ಮ ಪೇರೆಂಟ್ಸ್ ಹತ್ರ ಅಥವಾ ನಮ್ಮ ಅಜ್ಜ, ಅಜ್ಜಿ ಹತ್ರ ಕೇವಲ ಒಂದು ಕೀಪ್ಯಾಡ್ ಫೋನ್ ಬಳಕೆಯನ್ನ ಮಾಡ್ತಾ ಇದ್ರು. ಆದ್ರೆ ಈಗ ಎಲ್ರೂ ಕೂಡ ಸ್ಮಾರ್ಟ್ ಫೋನ್ ಅನ್ನು ಯೂಸ್ ಮಾಡ್ತಾ ಇದ್ದಾರೆ. ಆಮೇಲೆ ವಾಟ್ಸಪ್ ಒಂದು ಇನ್‌ಬಿಲ್ಟ್ ಅಪ್ಲಿಕೇಶನ್ ಆಗಿಯೂ ಕೂಡ ಇದೆ. ಸಾಮಾನ್ಯವಾಗಿ 10 ವರ್ಷ, 15 ವರ್ಷದ ಮುಂಚೆ ನಾನು ಯಾವಾಗ ಆಂಡ್ರಾಯ್ಡ್ ಫೋನ್ ಅನ್ನ ಸ್ಯಾಮ್ಸಂಗ್ 5A ಅಂತ ಹೇಳುವಂತ ಒಂದು ಫೋನ್ ಅನ್ನು ತಗೊಂಡಿದ್ದೆ. ಅದ್ರಲ್ಲಿ ವಾಟ್ಸಪ್ ಇನ್‌ಬಿಲ್ಟ್ ಆಗಿ ಇರ್ಲಿಲ್ಲ. ನಾನು ವಾಟ್ಸಪ್ ಅನ್ನ ಗೂಗಲ್ ಪ್ಲೇಗೆ ಹೋಗಿ ನಾನಲ್ಲಿ ಡೌನ್‌ಲೋಡ್ ಮಾಡಿ ಆದ ನಂತರವೇ ನಾನು ನನ್ನ ಡೇಟಾವನ್ನ ಹಾಕ್ಬೇಕಿತ್ತು. ಆದ್ರೆ ಈಗ ಹಾಗೆ ಅಲ್ಲ. ಈಗ ನಾವು ಮೊಬೈಲ್ ಪರ್ಚೇಸ್ ಮಾಡುವ ಹೊತ್ತಿಗೆನೆ ಇನ್‌ಬಿಲ್ಟ್ ಆಗಿ ವಾಟ್ಸಪ್ ಅಪ್ಲಿಕೇಶನ್ ಇರ್ತದೆ. ಅದೇ ರೀತಿ ಇನ್‌ಸ್ಟಾಗ್ರಾಮ್ ಕೂಡ ಒಂದಷ್ಟು 2016ರ ನಂತರ ಒಂದು ಪ್ರಸಿದ್ಧಿಯನ್ನು ಪಡೆದಿರುವಂತಹ ಒಂದು ಸೋಷಿಯಲ್ ಮೀಡಿಯಾ ಆಪ್ ಅಂತಾನೆ ಹೇಳ್ಬಹುದು. ಇದರ ಪರಿಣಾಮ ಏನಿಗಿದೆ ಅಂತ ಹೇಳಿದ್ರೆ ಎಕ್ಸ್‌ಪ್ಲೋಷನ್ ಆಫ್ ಡಿಜಿಟಲ್ ಕಾಂಟೆಂಟ್ ಕನ್ಸಂಪ್ಷನ್. ಸೊ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಮಗೆ ಡಿಜಿಟಲ್‌ನ ಮೂಲಕ ಗೊತ್ತಾಗ್ತದೆ. ಈಗ ಯಾರಾದ್ರೂ ಹುಟ್ಟಿದ್ರೆ, ಯಾರಾದ್ರೂ ಸತ್ರೆ ವಾಟ್ಸಪ್ ಮೆಸೇಜ್‌ನ ಮೂಲಕವೇ ನಮ್ಗೆ ಗೊತ್ತಾಗ್ತದೆ. ಕೆಲವೊಂದು ಜನ ಇನ್ವಿಟೇಷನ್‌ಗಳನ್ನು ಕೂಡ ವಾಟ್ಸಪ್‌ನ ಮೂಲಕವೇ ನಮ್ಗೆ ಕಳಿಸ್ತಾರೆ ಅಂತ ಹೇಳುವಂಥದ್ದು. ಅದೇ ರೀತಿ ರೈಸ್ ಆಫ್ ಶಾರ್ಟ್ ವಿಡಿಯೋ ಪ್ಲಾಟ್‌ಫಾರ್ಮ್ಸ್ ಆಂಡ್ ರೀಜನಲ್ ಕಂಟೆಂಟ್. ಹೆಚ್ಚಿನ ಒಂದು ವಿಡಿಯೋಸ್‌ಗಳು ಶಾರ್ಟ್ ಫಾರ್ಮ್ಸ್‌ಗಳಲ್ಲಿ ಒಂದು ವಿದಿನ್ 30 ಇಂದ 1 ನಿಮಿಷದೊಳಗೆ 30 ಇಂದ 60 ಸೆಕೆಂಡ್ಸ್ ಒಳಗೆ ಒಂದಷ್ಟು ವಿಡಿಯೋಗಳ ಒಂದು ಮಾಹಿತಿಯನ್ನು ಕೊಡುವಂತದ್ದಾಗಿರ್ಬೋದು ಅಥವಾ ರೀಜನಲ್ ಕಂಟೆಂಟ್‌ಗಳಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ನೀಡುವಂತದ್ದಾಗಿರ್ಬೋದು ಇಲ್ಲಿ ನಾವು ಕಾಣ್ತೇವೆ. ಗ್ರೋತ್ ಆಫ್ ಮೊಬೈಲ್ ಜರ್ನಲಿಸಂ. ಮೊಬೈಲ್ ಜರ್ನಲಿಸಂ ಕಾನ್ಸೆಪ್ಟ್ ಕೂಡ ನಿಮ್ಗೆ ಗೊತ್ತಿದೆ. ಯಾರು ಬೇಕಿದ್ರು ಮೊಬೈಲ್ ಫೋನ್ ಇದ್ರೆ ಯಾರು ಬೇಕಿದ್ರು ಕೂಡ ಏನಾಗ್ಬೋದು ಜರ್ನಲಿಸ್ಟ್‌ಗಳಾಗಿರ್ಬೋದು. ಈಗ ನಾನು ಒಂದು ಕಡೆಯಿಂದ ಟ್ರಾವೆಲ್ ಮಾಡಿ ಹೋಗ್ತಾ ಇದ್ದೇನೆ ಬಸ್ಸಲ್ಲಿ. ಅಲ್ಲಿಂದ ಒಂದು ಆಕ್ಸಿಡೆಂಟ್ ಆಗ್ತದೆ. ಇಮಿಡಿಯೇಟ್ಲಿ ನಾನು ಆ ಫೋಟೋವನ್ನ ತೆಗ್ದು ನನ್ನ ಸ್ಟೇಟಸ್‌ಗೆ ಹಾಕ್ಬೋದು ಅಥವಾ ನನ್ನ ಫ್ರೆಂಡ್ಸ್‌ಗಳಿಗೆ ಹೀಗೀಗೆ ಇನ್ಫಾರ್ಮೇಷನ್ ಕೊಡ್ಬೋದು. ಇಂಥ ಒಂದು ಪ್ಲೇಸಲ್ಲಿ ಹೀಗೀಗೆ ಆಕ್ಸಿಡೆಂಟ್ ಆಗಿದೆ ಅಂತ ಹೇಳುವಂಥದ್ದು ಅಂತ ಹೇಳಿ. ಅದಾದ ನಂತರ ಬರುವಂತಹ ಒಂದು ಹಂತ 5ನೇ ಹಂತ. ಸೊ 5ನೇ ಹಂತ ಏನು ಅಂತ ಹೇಳಿದ್ರೆ ಗವರ್ನ್ಮೆಂಟ್ ಇನಿಶಿಯೇಟಿವ್ಸ್ ಅಂಡ್ ಡಿಜಿಟಲ್ ಗ್ರೋತ್. ಈ ಹಂತದಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ ಸರ್ಕಾರಿ ಒಂದು ಪ್ರವೃತ್ತರಾಗ್ತದೆ. ಸರ್ಕಾರಿ ಸಂಸ್ಥೆಗಳು ಪ್ರವೃತ್ತರಾಗ್ತದೆ. ಅದೇ ರೀತಿ ಡಿಜಿಟಲ್ ಗ್ರೋತ್ ಬೆಳವಣಿಗೆ ಕೂಡ ಆಗ್ತದೆ ಅಂತ ಹೇಳುವಂಥದ್ದು. ಸೊ ಡಿಜಿಟಲ್ ಇಂಡಿಯಾ ಹೇಳುವಂತಹ ಒಂದು ಕಾನ್ಸೆಪ್ಟ್ ಅನ್ನ ಭಾರತ ಸರ್ಕಾರದಲ್ಲಿ ಇಂಟ್ರೊಡ್ಯೂಸ್ ಮಾಡಲಾಗ್ತದೆ. ಇದರ ಮುಖ್ಯ ಉದ್ದೇಶ ಏನು ಅಂತ ಹೇಳಿದ್ರೆ ಇಂಪ್ರೂವ್ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಹೇಳುವಂಥದ್ದು. ಅಂದ್ರೆ ಏನು ಮೂಲಭೂತ ಸೌಕರ್ಯಗಳೇನಿದೆ ಅದನ್ನ ಡಿಜಿಟಲ್‌ನ ಮೂಲಕ ಏನು ಇಂಪ್ರೂವ್ ಮಾಡುವಂಥದ್ದು. ಅದೇ ರೀತಿ ಇನ್ಕ್ರೀಸ್ ಇನ್ ಇಂಟರ್ನೆಟ್ ಆಕ್ಸೆಸ್. ಇಂಟರ್ನೆಟ್ ಬಳಕೆಯನ್ನ ಎಲ್ಲಾ ಕಡೆ ಹೆಚ್ಚಿನ ರೀತಿಯಲ್ಲಿ ಇದನ್ನ ಬಳಕೆ ಮಾಡುವಂಥದ್ದು. ಪ್ರಮೋಟ್ ಇ ಗವರ್ನೆನ್ಸ್.
ಆ, ಸರ್ಕಾರಿ ಸ್ವಾಮ್ಯದ ಒಂದಷ್ಟು ಕ್ಷೇತ್ರಗಳಲ್ಲಿಯೂ ಕೂಡ ಈ ಗವರ್ನೆನ್ಸ್ ಗಳನ್ನ ಬಳಕೆ ಮಾಡುವಂತದ್ದು. ಇದರ ಪರಿಣಾಮವಾಗಿ ಏನಾಗ್ತದೆ ಅಂತ ಹೇಳಿದ್ರೆ ಡಿಜಿಟಲ್ ಸರ್ವಿಸಸ್ ಹೇಳುವಂತದ್ದು, ಡಿಜಿಟಲ್ ನ ಸೇವೆಗಳು, ಡಿಜಿಟಲ್ ಸೇವೆ ಎಲ್ಲಾ ಕ್ಷೇತ್ರಗಳಲ್ಲಿ ಆಗುವಂತದ್ದು. ಎಜುಕೇಶನ್ ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಅಥವಾ ಒಂದು ಗವರ್ನೆನ್ಸ್ ಅಲ್ಲಿ ಆಗಿರ್ಬೋದು. ಈಗ ನಾವು ಯಾವುದೇ ಒಂದು ಕಾಂಟೆಂಟ್ ಅನ್ನ ಏನಾದ್ರೂ ಯಾವುದೇ ಒಂದು ಫೆಸಿಲಿಟಿಯನ್ನ ಯೋಜನೆಯನ್ನ ಅಪ್ಲೈ ಮಾಡಬೇಕು ಅಂತ ಹೇಳಿದ್ರೆ ನಾವು ಡಿಜಿಟಲ್ ನ ಮೂಲಕ ಅಪ್ಲಿಕೇಶನ್ ಅನ್ನ ಬರೆದು ಅಥವಾ